ನಮಸ್ಕಾರ ಸ್ನೇಹಿತರೆ. ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಚಂದ್ರಗಿರಿ ಕೋಟೆಯು ಐತಿಹಾಸಿಕ 17ನೇ ಶತಮಾನದ ಕೋಟೆಯಾಗಿದ್ದು, ಕೆಳದಿ ನಾಯಕ ರಾಜವಂಶದ ಶಿವಪ್ಪ ನಾಯಕನು ಚಂದ್ರಗಿರಿ ನದಿ ಮತ್ತು ಅರೇಬಿಯನ್ ಸಮುದ್ರದ ಸಂಗಮವನ್ನು ನೋಡಿಕೊಳ್ಳುವ ಕಾರ್ಯತಂತ್ರದ ಮಿಲಿಟರಿ ಹೊರಟಾಣೆಯಾಗಿ ನಿರ್ಮಿಸಿದನು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಈ ಪ್ರದೇಶವನ್ನು ಆಳಿದ ಇಕ್ಕೇರಿ ನಾಯಕರ ಪ್ರಬಲ ಆಡಳಿತಗಾರ ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಈ ಕೋಟೆಯನ್ನ ನಿರ್ಮಿಸಲಾಯಿತು. ಇದನ್ನು ಗಟ್ಟಿಯಾದ ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಇದು ಸಮುದ್ರ ಮಟ್ಟದಿಂದ 150 ಅಡಿ ಎತ್ತರದಲ್ಲಿದೆ ಹಾಗೂ 7 ಎಕರೆ ವಿಸ್ತೀರ್ಣವನ್ನು ಕೂಡ ಒಳಗೊಂಡಿದೆ. ಚಂದ್ರಗಿರಿ ನದಿಯು ಕೊಲ್ಲತ್ತುನಾಡು ಮತ್ತು ತುಳುನಾಡು ಸಾಮ್ರಾಜ್ಯಗಳ ನಡುವಿನ ಗಡಿಯನ್ನ ಗುರುತಿಸಿತು. ಇದು ಹಡಗು ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡುವ ಸಂದರ್ಭಕ್ಕಾಗಿ ಇದನ್ನ ಬಳಸಲಾಗಿದೆ. ಈ ಕೋಟೆ ಹಲವಾರು ರಾಜವಂಶಸ್ಥರ ಕೈ ಬದಲಾವಣೆಯಾಗಿರುವಂಥದ್ದು ವಿಶೇಷ. ಕೋಲತಿರಿ ರಾಜರು, ವಿಜಯನಗರ ಸಾಮ್ರಾಜ್ಯ, ಪೋರ್ಚುಗೀಸರು ಮತ್ತು ಕೊನೆಯದಾಗಿ ಬ್ರಿಟಿಷರ ಆಳ್ವಿಕೆಗೆ ಸಾಕ್ಷಿಯಾಗಿ ನಿಂತಿತ್ತು. ತಪ್ಪದೆ ಭೇಟಿ ಮಾಡಿ ಚಂದ್ರಗಿರಿ ಕೋಟೆ, ಕೇರಳದ ಕಾಸರಗೋಡು. See you soon.